ರಾಯಚೂರು ಜಿಲ್ಲೆಯಲ್ಲಿ ಹಲವೆಡೆ 42.9 ಡಿಗ್ರಿ ಬಿಸಿಲು. ಬಿಸಿಲು ನಾಡು ರಾಯಚೂರು ಜಿಲ್ಲೆಯಲ್ಲಿ ಉಷ್ಣತೆಯ ತೀವ್ರತೆ ಹೆಚ್ಚಾಗಿದ್ದು, ರವಿವಾರ ಜಿಲ್ಲೆಯ 16 ಸ್ಥಳಗಳಲ್ಲಿ ಗರಿಷ್ಠ 42.9 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ರಾಯಚೂರು ತಾಲೂಕಿನ ಗಿಲ್ಲೆಸೂಗೂರು, ಕಲ್ಮಾಲ, ಸಿಂಧನೂರು ತಾಲೂಕಿನ ಸಾಲ್ಗುಂದ, ವಲ್ಕಂದಿನ್ನಿ, ಕುನ್ನಟಗಿ, ಗೋರೆಬಾಳ್, ಬಾದರ್ಲಿ, ತುರ್ವಿಹಾಳ್, ಹುಡಾ, ಮಸ್ಕಿ ತಾಲೂಕಿನ ಗುಡ್ದೂರು, ಲಿಂಗಸೂಗೂರು ತಾಲೂಕಿನ ಗುರುಗುಂಟ, ಸಿರ್ವಾರ ತಾಲೂಕಿನ ಕಲ್ಲೂರು, ಮಾನ್ವಿ ತಾಲೂಕಿನ ಕುರ್ಡಿ ಸೇರಿದಂತೆ ಹಲವು ಕಡೆಗಳಲ್ಲಿ 42 ರಿಂದ 43 ಡಿಗ್ರಿ ಸೆಲ್ಸಿಯಸ್ ನಡುವೆ ಉಷ್ಣಾಂಶ ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ತೀವ್ರ ಬಿಸಿಲಿನ ನಡುವೆ ರಾತ್ರಿ ವೇಳೆ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಜನರು ಹೈರಾಣಾಗಿದ್ದು, ಚಿಕ್ಕ ಮಕ್ಕಳು ಫ್ಯಾನ್ ಲೈಟ್ ಇಲ್ಲದೆ ನಿದ್ರೆ ತಪ್ಪಿ ಪರದಾಡಿದ ಘಟನೆಗಳು ಕಂಡುಬಂದಿವೆ. ಟೀನ್ ಶೆಡ್ ಮನೆಗಳಲ್ಲಿ ವಾಸಿಸುವವರು ಬಿಸಿಲಿನ ತಾಪ ತಡೆಯಲಾಗದೆ ಮರಗಳ ನೆರಳಿನಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ಏಕೈಕ ಸಾರ್ವಜನಿಕ ಉದ್ಯಾನದಲ್ಲಿ ಜನಸಂದಣಿ ಹೆಚ್ಚಿದ್ದು, ಅನೇಕರು ಕುಟುಂಬ ಸಮೇತ ಗುಲ್ಕನ್ ಗಾರ್ಡನ್ಗೆ ಭೇಟಿ ನೀಡಿ ತಂಪು ಅನುಭವಿಸಲು ಮುಂದಾಗಿದ್ದಾರೆ. ಸೋಮವಾರವೂ ಬಿಸಿಲಿನ ತೀವ್ರತೆ ಮುಂದುವರೆದಿದ್ದು, ಜನರು ಕಲ್ಲಂಗಡಿ, ಕರ್ಬೂಜ ಸೇರಿದಂತೆ ಹಣ್ಣುಗಳನ್ನು ಸೇವಿಸಿ ದೇಹ ತಂಪಾಗಿಸಿಕೊಳ್ಳುತ್ತಿದ್ದಾರೆ. ಸಾಗರ್ ಡಿಟಿಪಿ ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.